ಕಲಘಟಗಿ ತಾಲೂಕಿನ ಹುಲ್ಲಂಬಿ ಗ್ರಾಮದಲ್ಲಿರುವ ಶಿಥಿಲಗೊಂಡ ಹನುಮಂತ ದೇವರ ದೇವಾಲಯವನ್ನು ಇಂದು ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಪೂಜೆ ನಡೆಸಿ ತೆರವುಗೊಳಿಸಲಾಯಿತು. ಗ್ರಾಮದ ಹಿರಿಯರು ಹಾಗೂ ಯುವಕರು ಹೊಸ ದೇವಾಲಯ ನಿರ್ಮಾಣದ ಕಾರ್ಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭ ಹಿರಿಯರಾದ ಶಿವಪ್ಪ ಕಡುಬಾವಿ ಮಾತನಾಡಿ, ಮಳೆಯಿಂದ ದೇವಾಲಯ ಹಾನಿಗೊಳಗಾಗಿದೆ. ಗ್ರಾಮವು ಚಿಕ್ಕದಾದರೂ ಎಲ್ಲರೂ ಸೇರಿ ಅಲ್ಪ ಸ್ವಲ್ಪ ಸಹಾಯಧನದೊಂದಿಗೆ ನವ ದೇವಾಲಯ ನಿರ್ಮಿಸುತ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಎಸ್ಲಾಡ್, ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಹಾಗೂ ನಾಗರಾಜ್ ಛಬ್ಬಿ ಮೊದಲಾದ ಗಣ್ಯರು ಸಹ ಧನ ಸಹಾಯ ಮಾಡಿದರೆ ಉತ್ತಮ ದೇವಾಲಯ ನಿರ್ಮಾಣ ಸಾಧ್ಯ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗುರುನಾಥ್ ಹರಿಜನ್ ಅವರು ಹಿರಿಯರ ಮಾರ್ಗದರ್ಶನದಲ್ಲಿ ನವ ದೇವಾಲಯ ನಿರ್ಮಾಣಕ್ಕೆ ಪಂಚಾಯಿತಿಯಿಂದಲೂ ಸಹಕಾರ ನೀಡಲಾಗುತ್ತದೆ. ಜನಪ್ರತಿನಿಧಿಗಳು ಸಹ ಸಹಕರಿಸಬೇಕು ಎಂದು ವಿನಂತಿಸಿದರು. ಗ್ರಾಮದ ಪ್ರತಿಯೊಬ್ಬರೂ ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮುಂದುವರಿಸುತ್ತಿದ್ದಾರೆ. ಯಲ್ಲಪ್ಪ ಸುಳ್ಳದ್, ಕರಾಳ ಸತ್ಯ ನ್ಯೂಸ್, ಕಲಘಟಗಿ. ನನ್ನ ಹೆಸರು ಶಿವಪ್ಪ ಕಡುಬಾವಿ ಸಾಕಿನ ಹುಲ್ಲಂಬಿ. ನಾವೆಲ್ಲರೂ ಈ ಹುಲ್ಲಂಬಿ ಹಿರಿಯರು. ಇವತ್ತಿನ ದಿವಸ ಈ ನಮ್ಮ ಹನುಮಂತವ್ರ ಗುಡಿ ಭಾಳ ಕೀಳಾಗಿತ್ತು, ಸೋರಾಕೈತಿತ್ತು. ಅದ್ರ ಸಂಬಂಧ ನಾವೆಲ್ಲರೂ ಕುಡ್ಕೊಂಡು ಇವತ್ತು ಮನೆಗೆ ಒಂದು ಆಳೆ ಅಂತ ಬಂದು ಈ ಗುಡಿ ಎಲ್ಲನೂ ಇಳಿದೇವೆ. ಅದನ್ನು ಇನ್ನಾದ್ರೂ ಒಂದು ಇನ್ನೊಂದರ ಹೊಸದು ಮಾಡ್ಕೊಂಡು ಮಾಡೀವಿ. ಇದಕ್ಕೆ ನಮ್ಮದು ಹುಲ್ಲಂಬಿ ಗ್ರಾಮ ಸಣ್ಣ ಹಳ್ಳಿ. ಇದಕ್ಕೆಲ್ಲರೂ ಪಟ್ಟಿದು ಹಾಕೋದ್ರಿಂದ ಭಾಳ ಸಮಸ್ಯೆ ಆಕೈತಿ, ಭಾಳ ಪಟ್ಟಿ ಕೊಡೋದಿಲ್ಲ. ಅದಕ್ಕಾಗಿ ಏನಾದರೂ ಒಂದು ಸ್ವಲ್ಪ ನಮ್ಮ ಶಾಸಕರು ಸಂತೋಷ್ ಲಾಡ್ ಅವರು, ಸೋಮಶೇಖರ್ ಅವರು ಮನಸ್ಸು ಮಾಡಿ, ಹಾಗೂ ಛಬ್ಬಿ ಅವರು, ಪ್ರಹ್ಲಾದ್ ಜೋಶಿ ಅವರು ಇದಕ್ಕೆ ಈ ನಮ್ಮ ಗುಡಿಗೆ ಅನುದಾನ ಕೊಟ್ಟರೆ ಇದನ್ನು ಒಳ್ಳೆಯ ರೀತಿಯಿಂದ ಕಟ್ಟಬೇಕಂತ ಹೇಳಿ ನಾವು ಭಾಳ ಕನಸು ಕಟ್ಟಿಕೊಂಡಿವಿ. ಅದನ್ನು ಕನಸು ನೆನಸು ಮಾಡಿಕೊಳ್ಬೇಕಂತ ಕೇಳ್ಕೊತೀವಿ. ಅವರಿಗೆ ನಮ್ಮ ಧನ್ಯವಾದಗಳು. ನಮಸ್ಕಾರಗಳು. ಹುಲ್ಲಂಬಿ ಗ್ರಾಮದ ದೇವಸ್ಥಾನವನ್ನು ಪ್ರಾಚೀನ ಕಾಲದ್ದು ನೂತನವಾಗಿ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದ್ದು, ಇದಕ್ಕೆ ಎಲ್ಲ ಊರಿನ ಹಿರಿಯರು ಆಗ ಸಾರ್ವಜನಿಕರು ಕೂಡಿಕೊಂಡು ಎಲ್ಲ ಧನದಿಂದ ಈ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡಬೇಕಂತಂದು ಹಾಕಿಕೊಂಡಾರ. ಇದಕ್ಕೆ ನಾವು ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರು, ಸದಸ್ಯರು ನಾವು ಕೈಲಾದಂಥ ಸಹಾಯವನ್ನು ಮಾಡ್ತೇವೆ ಅಂತ ಹೇಳ್ತಾ, ಇದಕ್ಕೆ ಇನ್ನೂ ಉಳಿದ ಜನಪ್ರತಿನಿಧಿಗಳು ತಮ್ಮ ಸಹಾಯಧನವನ್ನು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತೀನಿ.